ಎಲ್ಲರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನಿರ್ದೇಶನದಂತೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಹುತಾತ್ಮರಾದಂಥ ದಿನವನ್ನು ಸರ್ವೋದಯ ದಿನವೆಂದು ಆಚರಿಸಲು ತೀರ್ಮಾನಿಸಲಾಗಿದ್ದು, ಈ ಒಂದು ವಿಚಾರವಾಗಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಪ್ರಬಂಧನವನ್ನು ಏರ್ಪಡಿಸಲಾಗಿದ್ದು, ವಿಷಯ 21ನೇ ಶತಮಾನದ ಆತಂಕಗಳು ಮತ್ತು ಗಾಂಧೀಜಿಯವರ ವಿಚಾರಗಳು ಪ್ರತಿಪಾದಿಸುವ ಪರಿಹಾರಗಳು ಎಂಬ ವಿಷಯದ ಕುರಿತು ಅರಿವನ್ನು ಮೂಡಿಸ್ತಕ್ಕಂಥ ಈ ಒಂದು ವಿಷಯವಾಗಿ ಈಗಾಗಲೇ ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಂದಿನ ಜಾಗತಿಕ ಆತಂಕಗಳ ನಡುವೆ ತಂತ್ರಜ್ಞಾನದ ಪಾರುಪತ್ಯ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬೆಳವಣಿಗೆ, ಇವೆಲ್ಲದರ ನಡುವೆ ಯುವ ಮನಸ್ಸುಗಳಲ್ಲಿ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು, ಅವರ ಶ್ರಮ ಮತ್ತು ದೂರದೃಷ್ಟಿಯ ವಿಚಾರಗಳಲ್ಲಿ ಇಂದಿನ ಪೀಳಿಗೆಗೆ ಅರಿವು ಮೂಡಿಸ್ತಕ್ಕಂಥದ್ದು, ಅದರ ಮಹತ್ವಗಳ ಬಗ್ಗೆ ತಿಳುವಳಿಕೆ ನೀಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕವಾಗಿ ಇರುತ್ತದೆ. ಈ ವಿಷಯವಾಗಿ ಪ್ರತಿಯೊಂದು ಕಾಲೇಜಿನಲ್ಲಿ ಏರ್ಪಡಿಸಿರ್ತಕ್ಕಂಥ ಸ್ಪರ್ಧೆಯಲ್ಲಿ ಭಾಳಷ್ಟು ಜನ ವಿಜೇತರಾಗಿ ಬಹುಮಾನ ಪಡೆದಿರತಕ್ಕಂಥದ್ದು ಅಭಿನಂದನೀಯ. ಆದರೆ ಬಹುಮಾನ ಪಡೆಯೋದು ಎಷ್ಟು ಮುಖ್ಯ, ಗಾಂಧೀಜಿಯವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಇಂದಿನ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವಕ ಯುವತಿ ತಮ್ಮ ಆಲೋಚನೆಗಳನ್ನು ಬೆಳೆಸ್ಕೋಬೇಕಾಗಿ ನಾನು ತಮ್ಮೆಲ್ಲರಲ್ಲೂ ಕೋರ್ಕೊಳ್ತೇನೆ. ನಮಸ್ಕಾರ. ನನ್ನ ಹೆಸರು ನೇಹಾ ಕಾಮತ್. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಗಾಂಧೀಜಿಯವರ ಕುರಿತು ಯುವ ಜನತೆಗಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಪ್ರಬಂಧ ಸ್ಪರ್ಧೆಯು ನಮಗೆ ಬಹಳಷ್ಟು ಉಪಯೋಗವಾಗಿದೆ. ಗಾಂಧೀಜಿಯವರು ಹೇಳಿದ ಮಾತು ಯಾವಾಗಲೂ ನೆನಪಾಗುತ್ತದೆ. ಅದೇನೆಂದರೆ, ಸ್ವಾಭಿಮಾನದ ನಷ್ಟಕ್ಕಿಂತ ದೊಡ್ಡ ನಷ್ಟ ಬೇರೊಂದಿಲ್ಲ. ಸ್ವಾಭಿಮಾನ ಎಂಬ ಶಬ್ದವು ಕೇಳಿದ ಕೂಡಲೇ ನೆನಪಾಗುವುದು ಗಾಂಧೀಜಿಯವರು ಹೇಳಿದ ಆ ಮಾತು. ಹಾಗಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಿದ್ದರಿಂದ ನಮಗೆ ಅವರ ಬಗ್ಗೆ ತಿಳಿಯಲು ಮತ್ತಷ್ಟು ಅವಕಾಶ ಸಿಕ್ಕಿತು ಎಂದು ಹೇಳಬಹುದು. ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ. ನಾನು ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಾಗರದಲ್ಲಿ ಓದುತ್ತಿದ್ದೇನೆ. ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದಂತಹ ಈ ಪ್ರಬಂಧ ಸ್ಪರ್ಧೆ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾದ್ದು ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಪ್ರಬಂಧದ ವಿಷಯ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇದೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಎಷ್ಟು ತಿಳ್ಕೊಂಡು ಕೂಡ ಕಮ್ಮಿನೇ ಅಂತ ಅನಿಸುತ್ತೆ. ಆದ್ದರಿಂದ ಅವರನ್ನ ಮಹಾತ್ಮ ಮತ್ತೆ ರಾಷ್ಟ್ರಪಿತ ಅನ್ನುವಂಥ ದೊಡ್ಡ ದೊಡ್ಡ ಪದಗಳ ಮೂಲಕ ವರ್ಣಿಸೋದು. ಎಲ್ರಿಗೂ ನಮಸ್ಕಾರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾಗಿ ದಶಕಗಳೇ ಉರುಳಿ ಹೋಗಿವೆ. ಆದಾಗ್ಯೂ ಭಾರತೀಯರೆಲ್ಲರ ಜನಮಾನಸದಲ್ಲಿ ಅವರು ಇಂದಿಗೂ ಕೂಡ ಜೀವಂತ. ಇದಕ್ಕೆ ಕಾರಣ ಅವರ ಆದರ್ಶಮಯ ಜೀವನ, ಪ್ರತಿಪಾದಿಸಿದ ಶಾಂತಿ, ಅಹಿಂಸೆ, ಸತ್ಯ, ಸಾಮಾಜಿಕ ವಿಕೇಂದ್ರೀಕರಣ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಕೊನೆ ಉಸಿರು ಇರುವವರೆಗೂ ಅವರು ಹೋರಾಡಿದ ಪರಿ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವ ಎಲ್ಲ ಕಾಲೇಜಿನ ಮತ್ತು ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರುವುದು
ಸರ್ಕಾರದ ಕ್ರಮಕ್ಕೆ ಸ್ವಾಗತಾರ್ಹವನ್ನ ಕೋರುತ್ತಿದ್ದೇನೆ. ನಮಸ್ಕಾರ.